ನಮಸ್ತೆ. ಇವತ್ತು ಮ್ಯೂಚುವಲ್ ಫಂಡ್ ಅಂದರೆ ಏನು ಮತ್ತು ಅದು ಹೇಗೆ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಸ್ವಲ್ಪ ಕಂಪ್ಲೀಟ್ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ, ಚಪ್ಪಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಕೇರಳದಲ್ಲಿ ಸತತ 20 ವರ್ಷಗಳಿಂದ ಉತ್ತಮವಾದ ಗಳಿಕೆ ಮಾಡಿಕೊಂಡು ಉತ್ತಮ ಲಾಭದಿಂದ ಇರುತ್ತೆ. ಆ ಕಂಪನಿಗೆ ನಾನು ಇಂಡಿಯಾ ಪೂರ್ತಿ ಪ್ರೊಡಕ್ಷನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಆಸೆ ಬರುತ್ತೆ. ಆವಾಗ ಆ ಕಂಪನಿ ತನಗೆ ಎಷ್ಟು ಇಂಡಿಯಾ ಪೂರ್ತಿ ಡಿಮ್ಯಾಂಡ್ ಎಷ್ಟಿದೆ ಅಂತ ರಿಸರ್ಚ್ ಮಾಡಿದಾಗ, ಅದರ ಬಗ್ಗೆ ಸರ್ವೆ ಮಾಡಿದಾಗ ಉತ್ತಮವಾದ ಒಂದು ಬೆಳವಣಿಗೆ ಇದೆ ಎಂದು ಆ ಕಂಪ್ನಿಗೆ ಅನ್ನಿಸುತ್ತೆ. ಅದು ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್, ಒಂದು 15 ವರ್ಷಗಳಿಂದ ಮುಂಚೆ ನಮಗೆ ಚಪ್ಪಲಿ ಕಂಪ್ನಿಗಳು ಅಂದರೆ ಜಸ್ಟ್ ನಮಗೆ ಬಾಟಾ, ಪ್ಯಾರಾಗಾನು, ಕೆಲವು ಕಂಪ್ನಿಗಳು ಮಾತ್ರ ಇತ್ತು. ಬಟ್ ಇವಾಗ VKC ಇದೆ, ವಾಲ್ಮೇಟ್ ಇದೆ. ಇಂಥ ಟೆಕ್ನಾಲಜಿಗಳು ಇವಾಗ ಇಂಡಿಯಾ ಪೂರ್ತಿ ಸಪ್ಲೈ ಆಗ್ತಾಯಿದೆ. ಒಳ್ಳೆ ಡಿಮ್ಯಾಂಡ್ ಇದೆ. ಫಾರಿನ್ಗೂ ಕೂಡ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಒಳ್ಳೆ ಪ್ರಾಫಿಟಲ್ಲೇ ಇದೆ. ಬರೀ ಚಪ್ಪಲಿ ಕಂಪ್ನಿಗಳು ಅಂತ ಅಲ್ಲ, ಬೇರೆ ಕಂಪ್ನಿಗಳು ಲೈಕ್ ಫುಟ್ವೇರು, ಕ್ಲಾತ್ಸು, ಎಲೆಕ್ಟ್ರಾನಿಕ್ ಐಟಮ್ಸು, ವುಡ್ ಐಟಮ್ಸು, ಆಟೋಮೊಬೈಲ್ಸು, ಈ ಥರ ಅಥವಾ ವೆರೈಟಿ ಆಗಿರೋ ಇಂಡಿಯನ್ ಬ್ರ್ಯಾಂಡ್ಗಳಾಗಿರುತ್ತೆ. ಅದೇ ಥರ ಕಂಪ್ನಿ ಎಕ್ಸ್ಟೆಂಡ್ ಮಾಡೋಗಿನ ಮುಂಚೆ ಬ್ಯಾಕ್ಗ್ರೌಂಡಲ್ಲಿ ಸರ್ವೆ ಮಾಡುತ್ತೆ, ನಮ್ಮ ಕಂಪ್ನಿಗೆ ವ್ಯಾಲಿಡಾ ಇಲ್ಲ ಅಂತ. ಆವಾಗ ಕಂಪ್ನಿ ಇಂಡಿಯಾ ಪೂರ್ತಿ ನಾವು ಸಪ್ಲೈ ಮತ್ತು ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಕನಿಷ್ಠ ಪಕ್ಷ ನಮ್ಮ ಹತ್ರ ಇಷ್ಟು ಬಂಡವಾಳ ಬೇಕು ಅಂತ ಒಂದು ಕ್ಯಾಲ್ಕುಲೇಷನ್ ಹಾಕ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಒಂದು 100 ಕೋಟಿ. ಆಗ 100 ಕೋಟಿ ಬಂಡವಾಳ ಬೇಕು ಅಂದರೆ ತಮ್ಮಲ್ಲಿ 25 ಕೋಟಿ ಅವರೇ ಸ್ವಂತ ಬಂಡವಾಳ ಓಡಿಸ್ತಾರೆ. ಆಗ ಬ್ಯಾಂಕಿಗೆ ಹೋಗಿ ಒಂದು 25 ಕೋಟಿ ತೊಗೊಂಬರ್ತಾರೆ. ಇನ್ನು ಅವರಿಗೆ 50 ಕೋಟಿ ಬೇಕಾಗುತ್ತೆ. ಆವಾಗ 2 ಪ್ರಾಡಕ್ಟು ಲಾಂಚ್ ಮಾಡ್ತಾರೆ. ಒಂದು ಡಿಬೆಂಚರ್ ಅಂದರೆ ಬಾಂಡ್ಸು, ಒಂದು ಸ್ಟಾಕ್. ಟೋಟಲ್ 100 ಕೋಟಿಯಲ್ಲಿ 25 ಕೋಟಿ ಸ್ವಂತ ಬಂಡವಾಳ, 25 ಕೋಟಿ ಬ್ಯಾಂಕಿಂದ ಪಡೆದ ಲೋನ್ ಆಗಿರುತ್ತೆ, ಮತ್ತು 25 ಕೋಟಿ ಡಿಬೆಂಚರಿನ್ಸಿಂದ ಬಂದಿರುತ್ತೆ, ಮತ್ತು 25 ಕೋಟಿ ಸ್ಟಾಕಿಂದ ಬಂದಿರುತ್ತೆ. ಇದು ರೇಷಿಯೋ ಚೇಂಜ್ ಆಗ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ. ಆಗ ಫಸ್ಟು ಬಾಂಡ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬಾಂಡ್ಸ್ ಅಂದರೆ ಕಂಪ್ನಿಗೆ 25 ಕೋಟಿ ಬೇಕಾಗುತ್ತೆ. ಆವಾಗ ಕಂಪ್ನಿ ನನಗೆ ಇಷ್ಟು ನೀವು ಲೋನು ಕೊಟ್ಟರೆ ನಾನು ನಿಮಗೆ ಇಷ್ಟು % ಬಡ್ಡಿ, ಇಷ್ಟು ವರ್ಷಗಳ ತನಕ ಗ್ಯಾರಂಟಿ ನಾನು ಕೊಡುತ್ತೇನೆ ಅಂತ ಬಾಂಡಲ್ಲಿ ಬರ್ಕೊಡ್ತಾರೆ. ಆ ಥರ ನೀವು ಆ ಕಂಪ್ನಿಗೆ ಸಾಲ ಕೊಡ್ತೀರಾ. ಅದಕ್ಕೆ ಕಂಪ್ನಿ ನಿಮಗೆ ಸಾಲದ ಜೊತೆಗೆ ಬಡ್ಡಿಯನ್ನು ಸೇರಿಸಿ ನಿಮಗೆ ವರ್ಷ ಅಥವಾ ತಿಂಗಳಿಗೆ ರಿಟರ್ನ್ ಮಾಡ್ತಾ ಬರುತ್ತೆ. ಅದು ಟರ್ಮ್ ಎಷ್ಟು 5 ವರ್ಷ ಆಗಿರ್ಬೋದು, ಇಲ್ಲ 7 ವರ್ಷ ಆಗಿರ್ಬೋದು. ಆ ಟರ್ಮ್ ತನಕ ಕಂಪ್ನಿ ಮತ್ತು ಸಾಲ ತೊಗೊಂಡಿರ್ತೀರ, ಸಾಲ ತೀರಿಸ್ಕೊಂಡು ಬರ್ತಾ ಇರ್ತೀರ. ಈ ಡಿಬೆಂಚರ್ಸ್ ಅನ್ನೋದು ಅಥವಾ ಬಾಂಡ್ಸ್ ಅನ್ನೋದು ಸೆಕ್ಯೂರ್ ಆದ ಲೋನ್ ಆಗಿರುತ್ತೆ. ಆಗ ಕಂಪ್ನಿಗೆ 25 ಕೋಟಿ ಬೇಕಾಗಿರುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ತೊಗೊಳುತ್ತೆ ಅಂದರೆ, ಒಂದು ಶೇರ್ ಪ್ರೈಸು 2,500 ರೂಪಾಯಿ ಅಂತ 1 ಲಕ್ಷ ಜನಕ್ಕೆ ಸೇಲ್ ಮಾಡುತ್ತೆ. ಅಂದರೆ ಒಂದು ಶೇರು 2,500 ರೂಪಾಯಿ ಅಂತ ಲಕ್ಷ ಶೇರ್ಸ್ನ ಮಾರ್ಕೆಟ್ಗೆ ಬಿಡುಗಡೆ ಮಾಡುತ್ತೆ. ಅದರಲ್ಲಿ ನಾವು 1 ಶೇರಾದ್ರು ತೊಗೊಬೋದು, 10 ಶೇರಾದ್ರು ತೊಗೊಬೋದು, 100 ಶೇರಾದ್ರು ತೊಗೊಬೋದು. ಅಂದರೆ ಅದರ ಟೋಟಲ್ ವ್ಯಾಲ್ಯೂ ಬಂದು 25 ಕೋಟಿ ಆಗಿರುತ್ತೆ. ಈ ಥರ ಮಾರ್ಕೆಟ್ಗೆ ಬಿಟ್ಟಾಗ ಇವಾಗ ಒಬ್ಬೊಬ್ಬರು 1 ಶೇರು, 10 ಶೇರು, 15 ಶೇರು ಅಂತ ನಾವು ಪರ್ಚೇಸ್ ಮಾಡ್ತೀವಿ. ಅದನ್ನೇ ಶೇರ್ ಮಾರ್ಕೆಟ್ ಅಂತೀವಿ. ಈ ಶೇರ್ ಮಾರ್ಕೆಟ್ ಅನ್ನೋದು ವೆರಿ ರಿಸ್ಕ್ ಆಗಿರುತ್ತೆ. ಕಂಪ್ನಿಗೆ ರಿಸ್ಕ್ ಕಡಿಮೆ ಇರುತ್ತೆ, ಬಟ್ ಶೇರ್ಸ್ ತೊಗೊಳ್ಳೋರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಇವಾಗ ಶೇರ್ ಮುಖಾಂತರ ಪಡೆದ 25 ಕೋಟಿಯನ್ನು ಟೋಟಲ್ ಎಲ್ಲ ಹೊರಗಡೆಯಿಂದ ತೊಗೊಂಡಿದ್ದ, ಬ್ಯಾಂಕಿನ ತೊಗೊಂಡಿದ್ದು 25 ಕೋಟಿ, ಅವರು ಇನ್ವೆಸ್ಟ್ ಮಾಡಿದ್ದು 25 ಕೋಟಿ, ಆಮೇಲೆ ಡಿಬೆಂಚರ್ಸಿಂದ ಬಂದಿದ್ದು 25 ಕೋಟಿ, ಆಮೇಲೆ ಶೇರ್ ಮಾರ್ಕೆಟಿಂದ ಬಂದಿದ್ದು 25, ಎಲ್ಲ ಸರಿ 100 ಕೋಟಿಯಿಂದ ಕಂಪ್ನಿ ಹೊಸದಾಗಿ ಬಿಸ್ನೆಸ್ನ ಇಂಡಿಯಾ ಪೂರ್ತಿ ಸ್ಟಾರ್ಟ್ ಮಾಡ್ಕೊಂಡು ಹೋಗುತ್ತೆ. ಈ ಥರ ಸ್ಟಾರ್ಟ್ ಮಾಡಿದ ಕಂಪ್ನಿಯಲ್ಲಿ ಬಂದಿರೋ ಪ್ರಾಫಿಟಲ್ಲಿ ಫಸ್ಟು ಬ್ಯಾಂಕಿಗೆ ಲೋನ್ಗಳು ತೀರಿಸ್ತಾ ಇರುತ್ತೆ. ಆಮೇಲೆ ಸಾಲವಾಗಿ ಪಡೆದ ಬಾಂಡ್ಸ್ ಮುಖಾಂತರ ಪಡೆದ ಇದಕ್ಕೆ ಅವ್ರಿಗೆ ಕೂಡ ಸಾಲ ತೀರಿಸ್ತಾ ಇರುತ್ತೆ, ಬಡ್ಡಿ ಮತ್ತು ಸ್ಟಾಕ್ ಹೋಲ್ಡರ್ಸ್ಗೆ ಬೋನಸ್ ಅಂತ ಇಶ್ಯೂ ಮಾಡ್ತಾ ಇರ್ತಾರೆ. ಸ್ಟಾಕ್ ಮಾರ್ಕೆಟಲ್ಲಿ ಈಗ ರನ್ ಆಗ್ತಾ ಇದ್ದಾಗ ಈ ಒಂದು ಶೇರ್ನ ಪ್ರೈಸ್ 2,500 ರೂಪಾಯಿ ಇತ್ತು. ಕಂಪ್ನಿ ಚೆನ್ನಾಗಿ ಮಾರ್ಕೆಟಲ್ಲಿ ರನ್ ಆಗ್ತಾ ಇದೆ. ಆವಾಗ ಅದನ್ನು ನಾವು ಪಬ್ಲಿಕ್ ಪೀಪಲ್ ಏನು ಮಾಡ್ತೀವಿ, ಕೆಲವು ವರ್ಷಗಳು ಹೋಲ್ಡ್ ಮಾಡ್ತೀವಿ, ಅಲ್ಲ ಕೆಲವು ತಿಂಗಳುಗಳು ಹೋಲ್ಡ್ ಮಾಡ್ತೀವಿ. ಇದಕ್ಕಿಂತ ನಮಗೆ ಬೇರೆ ಕಂಪ್ನಿ ಇದೆ ಅಂತನೋ, ಅಥವಾ ನನಗೆ ಸಾಕು, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇಕ್ಕಿದ್ದು ಸಾಕು, ನಾನು ಇವಾಗ ಒಳ್ಳೆ ಲಾಭ ಇದೆ ಮಾರ್ಬಿಡೋಣ ಅಂತ ನಾವು ಸೆಲ್ ಮಾಡ್ತೀವಿ. ಆಗ ಎಷ್ಟು 2,500 ರೂಪಾಯಿ ಇದ್ದಿದ್ದನ್ನು ಮಾರ್ಕೆಟ್ ಇವಾಗ ಕಂಪ್ನಿ ರನ್ ಆಗ್ತಾಯಿದ್ರೆ ಶೇರ್ ಪ್ರೈಸು ಜಾಸ್ತಿ ಆಗ್ತಾ ಇರ್ತಿದೆ. ಕಂಪ್ನಿ ಚೆನ್ನಾಗಿದ್ದರೆ ಎಲ್ಲರಿಗೂ ಚೆನ್ನಾಗಿದೆ ಕಂಪ್ನಿ ಕೊಡಿ ಅಂತ ಡಿಮ್ಯಾಂಡ್ ಇರುತ್ತೆ. ಕಂಪ್ನಿ ಒಳ್ಳೆ ಪ್ರಾಫಿಟಲ್ಲಿದೆ, ಪಾಸಿಟಿವಲ್ಲಿದೆ ಅಂದಾಗ 2,500 ರೂಪಾಯಿ ಇದ್ದಿದ್ದ ಪ್ರೈಸ್ನ ಬೇರೆಯವ್ರಿಗೆ ಮಾರಬೇಕು ಅಂದರೆ ನಾವು 2,500 ರೂಪಾಯಿಗೆ ಮಾರಲ್ವಲ್ಲ, ಜಾಸ್ತಿ ಡಿಮ್ಯಾಂಡ್ ಮಾಡ್ತೀವಿ. 3,000 ರೂಪಾಯಿ ಆಗ್ಬೋದು, 3,500 ರೂಪಾಯಿ ಆಗ್ಬೋದು, 4,000 ರೂಪಾಯಿ ಆಗ್ಬೋದು.
ಕಂಟಿನ್ಯೂ ಆಗಿ ಕಂಪ್ನಿ ಬಂದು ಪ್ರಾಫಿಟಲ್ಲೇ ಇರುತ್ತೆ. ಅದಕ್ಕೋಸ್ಕರ ನಾವು ಡಿಮ್ಯಾಂಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಅಶೋಕ್ ಅನ್ನೋನು ಆ ಕಂಪ್ನಿಯ ಸ್ಟಾಕನ್ನು 2,500 ರೂಪಾಯಿ ಹಂಗೆ 50 ಶೇರ್ಸ್ನ ತೊಗೊಂಡಿರ್ತಾನೆ. ಕೆಲವು ತಿಂಗಳು ಹೋಲ್ಡ್ ಮಾಡಿರ್ತಾನೆ. ಅವನಿಗೆ ಇವಾಗ ದುಡ್ಡಿನ ಅವಶ್ಯಕತೆ ಇರುತ್ತೆ, ಅದನ್ನು ಸೇಲ್ ಮಾಡಬೇಕು ಅಂದ್ಕೊತಾನೆ. ಒಂದು ಸ್ಟಾಕ್ ಬೆಲೆ ಅವ್ನು ಪರ್ಚೇಸ್ ಮಾಡಿದಾಗ 2,500 ರೂಪಾಯಿ. ಇವಾಗ ಅವನ ಹತ್ರ ಟೋಟಲ್ 50 ಸ್ಟಾಕ್ ಇರುತ್ತೆ. ಅಂದರೆ ಟೋಟಲ್ ಬೆಲೆ 1,25,000 ರೂಪಾಯಿ ಆಗಿರುತ್ತೆ. ಅವನು ಕಂಪ್ನಿ ಕಂಟಿನ್ಯೂಸ್ ಪ್ರಾಫಿಟಲ್ಲೇ ಇರೋದ್ರಿಂದ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಆಗಿರುತ್ತೆ. ಒಂದು ಸ್ಟಾಕ್ ಬೆಲೆ 2,500 ರೂಪಾಯಿ ಇದ್ದಿದ್ದು ಆ ಮಾರ್ಕೆಟಲ್ಲಿ ಅಪ್ ಆ್ಯಂಡ್ ಡೌನ್ ಎಲ್ಲ ಚೆಕ್ ಮಾಡಿ ಒಂದು ಸ್ಟಾಕ್ ಬೆಲೆ 3,500 ರೂಪಾಯಿ ಆಗುತ್ತೆ. ಒಂದು ಸ್ಟಾಕ್ನ ಅವ್ನು 3,500 ರೂಪಾಯಿ ಹಂಗೆ ಮಾರಿದ್ರೆ 50 ಸ್ಟಾಕ್ನ ಸೇಲ್ ಮಾಡಿದಾಗ ಅವನಿಗೆ 1,75,000 ರೂಪಾಯಿ ಆಗುತ್ತೆ. ಅಂದರೆ ಅವನಿಗೆ ಕನಿಷ್ಠ ಪಕ್ಷ 6 ತಿಂಗಳಲ್ಲೇ ಅವನು ಹೂಡಿಕೆ ಮಾಡಿದ್ದ 1,25,000 ರೂಪಾಯಿಗೆ 50,000 ರೂಪಾಯಿ ಪ್ರಾಫಿಟ್ ಬರುತ್ತೆ. ಸಿಂಪಲ್. ಕಂಪನಿ ಪ್ರಾಫಿಟಲ್ಲಿ ಇದ್ದರೆ ಸ್ಟಾಕ್ ಪ್ರೈಸ್ ರೈಸ್ ಆಗ್ತಾನೆ ಇರುತ್ತೆ. ಕಂಪ್ನಿ ಲಾಸಲ್ಲಿ ಹೋದರೆ ಸ್ಟಾಕ್ ಪ್ರೈಸ್ ಡೌನ್ ಆಗ್ತಾನೆ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಅಶೋಕನು ಗಿರೀಶನಿಗೆ ಸೇಲ್ ಮಾಡ್ತಾನೆ, ಗಿರೀಶನ್ನು ರಮೇಶಂಗೆ ಸೇಲ್ ಮಾಡ್ತಾನೆ, ರಮೇಶನ್ನು ಇನ್ಯಾರಿಗೋ ಸೇಲ್ ಮಾಡ್ತಾನೆ. ಆ ಥರ ಇರುತ್ತೆ. ಅದೇ ರೀತಿ ಬರೀ ಚಪ್ಪಲಿ ಕಂಪ್ನಿಗಳು ಇರಲ್ಲ, ಎಷ್ಟೊಂದು ಕಂಪ್ನಿಗಳಿರುತ್ತೆ. ಒಂದು ಬ್ಯಾಂಕ್ ಕಂಪ್ನಿ ಆಗಿರ್ಬೋದು, ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗಿರ್ಬೋದು, ಒಂದು ಲೆದರ್ ಕಂಪ್ನಿ ಆಗಿರ್ಬೋದು, ಒಂದು ಫೈನಾನ್ಷಿಯಲ್ ಕಂಪ್ನಿ ಆಗಿರ್ಬೋದು, ಒಂದು ಎಲೆಕ್ಟ್ರಾನಿಕ್ ಕಂಪ್ನಿ ಆಗಿರ್ಬೋದು. ಈ ಥರ ಬೇರೆ ಜಾನ್ ಕಂಪ್ನಿಗಳಿರುತ್ತೆ. ಎಲ್ಲವೂ ಶೇರ್ ಮಾರ್ಕೆಟಲ್ಲಿ ತನ್ನ ಸ್ಟಾಕನ್ನು ಮಾರ್ಕೆಟಿಗೆ ತಂದಿರುತ್ತೆ. ಇವಾಗ ನಿಮಗೆ ಅರ್ಥ ಆಯಿತು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ. ಹಾಗಾಗಿ ಮಾರ್ಕೆಟಲ್ಲಿ ಎಲ್ಲ ಕಂಪ್ನಿ ಸ್ಟಾಕ್ಸ್ಗಳು ಇರುತ್ತೆ. ಬಟ್ ನಮಗೆ ಇಲ್ಲಿ ಮೈನು ಪ್ರಾಬ್ಲಮ್ ಆಗೋದೇ ಏನು ಅಂತ ಹೇಳಿದ್ರೆ ಯಾವ ಸ್ಟಾಕ್ ಪರ್ಚೇಸ್ ಮಾಡಬೇಕು. ರೀಸನ್ ಬಂದ್ಬಿಟ್ಟು ಎಲ್ಲ ಕಂಪ್ನಿನೂ ಪ್ರಾಫಿಟಲ್ಲಿರಲ್ಲ, ತನ್ನದೇ ಆದಂಥ ಇಂಟರ್ನಲ್ ಪ್ರಾಬ್ಲಮ್ಸ್ಗಳಿರುತ್ತೆ. ಚೆನ್ನಾಗಿ ನಡೀತಾ ಇದ್ದಿದ್ದು ಕಂಪ್ನಿ ಇದ್ದಕ್ಕಿದ್ದಂಗೆ ಮಾರ್ಕೆಟಿಂದನೇ ಹೊರಗಡೆ ಹೋಗ್ಬಿಡುತ್ತೆ. ತುಂಬ ಲಾಸಲ್ಲಿ ಇದ್ದಿದ್ದು ಕಂಪ್ನಿ ಇದ್ದಕ್ಕಿದ್ದಂಗೆ ಪ್ರಾಫಿಟಲ್ಲಿ ಬರುತ್ತೆ. ಮಾರ್ಕೆಟ್ ರಿಸ್ಕ್ ಇದ್ದೇ ಇರ್ತಿತ್ತು ಪ್ರತಿಯೊಂದು ಕಂಪ್ನಿಗೂ. ಬಟ್ ನಮಗೆ ರೆಗ್ಯುಲರಾಗಿ ಪ್ರಾಫಿಟಲ್ಲಿರಬೇಕು. ನಮ್ಮ ದುಡ್ಡಲ್ವಾ, ರಿಸ್ಕ್ ಇದ್ದೇ ಇರುತ್ತೆ. ನಾವು ಯಾವ ಕಂಪ್ನಿ ಚೂಸ್ ಮಾಡಬೇಕು, ಅದು ಎಷ್ಟು ವರ್ಷ ನಾವು ಸ್ಟಾಕ್ನ ಹೋಲ್ಡ್ ಮಾಡಬೇಕು, ಅದ್ರ ಬಗ್ಗೆ ನಮಗೆ ಒಂದು ತಿಚ್ಚು ನಾಲೆಜ್ ಇರಲ್ಲ. ಅಂದರೆ ಅದ್ರ ಬಗ್ಗೆ ಪೂರ್ತಿ ನಾಲೆಜ್ ತಿಳ್ಕೊಂಡಿರೋರು ಬೇಕಾದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಲಾಭ ಗಳಿಸ್ಬೋದು. ಏನೂ ನಾಲೆಜ್ ಇಲ್ದಿರ ಝೀರೋ ನಾಲೆಜಲ್ಲಿ ನಾವು ಈ ಕಂಪ್ನಿಗೆ ಹಾಕ್ಬಿಡೋಣ ದುಡ್ಡು, ನಾಳೆ ಬೆಳೆದು ಬಿಡ್ತಿದೆ ಅನ್ನೋದು ರಾಂಗ್. ಇದ್ರ ಬಗ್ಗೆ ಅದ್ರ ಬಗ್ಗೆ ಅಧ್ಯಯನ ಮಾಡಿರಬೇಕು, ರಿಸರ್ಚ್ ಮಾಡಿರಬೇಕು. ಅಂಥವ್ರಿಗೆ ಮಾತ್ರ ಇದ್ರಲ್ಲಿ ಪ್ರಾಫಿಟ್ ತೊಗೊಳಕ್ಕಾಗುತ್ತೆ. ಅದಕ್ಕೆ ಸ್ಟಾಕ್ ಬಗ್ಗೆ ಯಾರಿಗೂ ನಾಲೆಜ್ ಇರಲ್ಲ ಅಂದ್ಬಿಟ್ಟೆ. ಯಾಕಂದರೆ ಸ್ಟಾಕಲ್ಲಿ ಎಕ್ಸ್ಪರ್ಟ್ ಆಗಬೇಕು ಅಂದರೆ ಇದ್ರ ತುಂಬ ರಿಸರ್ಚ್ ಮಾಡಬೇಕು ಅಂತ ಕಾರಣಕ್ಕೋಸ್ಕರನೇ ಇಷ್ಟು. ಯಾಕಂದರೆ ನಾಲೆಜ್ ಇಲ್ದಿರ ಸ್ಟಾಕ್ ಪರ್ಚೇಸ್ ಮಾಡಿದ್ರೆ ಹೆವಿ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟೆ ಸೆಬಿ ಅವರು ಒಂದು ಫಂಡನ್ನು ಲಾಂಚ್ ಮಾಡಿದ್ದಾರೆ, ಅದೇ ಮ್ಯೂಚುವಲ್ ಫಂಡ್. ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ಬ್ಯಾಂಕ್ಗಳು ಮ್ಯೂಚುವಲ್ ಫಂಡ್ ರಿಲೀಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ SBI ಅವರು ಇಶ್ಯೂ ಮಾಡ್ತಾರೆ, ಕೋಟ್ಯಾಕ್ ಅವರು ಇಶ್ಯೂ ಮಾಡ್ತಾರೆ, HDFC ಅವರು ಇಶ್ಯೂ ಮಾಡ್ತಾರೆ, ಆಕ್ಸಿಸ್ ಬ್ಯಾಂಕ್ ಅವರು ಇಶ್ಯೂ ಮಾಡ್ತಾರೆ, ನಾನ್ ಬ್ಯಾಂಕಿಂಗ್ ಆಗಿರುವ ಸುಂದರಮ್ ಅವರು ಇಶ್ಯೂ ಮಾಡ್ತಾರೆ, ನಿಪಾನ್ ಇಂಡಿಯಾ ಅವರು ಇಶ್ಯೂ ಮಾಡ್ತಾರೆ, ರಿಲಯನ್ಸ್ ಅವರು ಇಶ್ಯೂ ಮಾಡ್ತಾರೆ, ಟಾಟಾ ಅವರು ಇಶ್ಯೂ ಮಾಡ್ತಾರೆ. ಇಲ್ಲಿ ಫೈನಾನ್ಷಿಯಲ್ ಬ್ಯಾಂಕ್ ಅವರು ಇಶ್ಯೂ ಮಾಡ್ತಾರೆ, ನಾನ್ ಫೈನಾನ್ಷಿಯಲ್ ಬ್ಯಾಂಕ್ ಅವರು ಕೂಡ ಮ್ಯೂಚುವಲ್ ಫಂಡ್ನ ಇಶ್ಯೂ ಮಾಡ್ತಾರೆ. ಅದು ಕಂಪನಿ ಟ್ರಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರತಿಯೊಂದು ಯೂನಿಟ್ ಹೋಲ್ಡರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂದರೆ, ಇದರಲ್ಲಿ ಒಬ್ಬ ಮೈನು ಫಂಡ್ ಮ್ಯಾನೇಜರ್ ಇರ್ತಾರೆ. ಫಂಡ್ ಮ್ಯಾನೇಜರ್ ಅಂದರೆ ಮಾರ್ಕೆಟ್ ಬಗ್ಗೆ ಫುಲ್ ಅನಾಲಿಸಿಸ್ ಮಾಡಿ, ಫುಲ್ ರಿಸರ್ಚ್ ಮಾಡಿ, ಯಾವ ಕಂಪ್ನಿ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಕಂಪ್ನಿ ಫ್ಯೂಚರ್ ಗೋಲ್ ಏನಿರುತ್ತೆ, ಕಂಪ್ನಿ ಪ್ರಾಫಿಟಲ್ಲಿದೆಯಾ, ಲಾಸಲ್ಲಿದೆಯಾ, ಕಂಪ್ನಿಗೆ ನೆಕ್ಸ್ಟು ಏನಂತ ಸಮಸ್ಯೆಗಳು ಬರ್ಬೋದು, ಕಂಪ್ನಿ ಟೋಟಲ್ ಪ್ರಾಫಿಟಲ್ಲಿ ಎಷ್ಟಿದೆ, ಕಂಪ್ನಿಗೆ ಲಾಸ್ ಆಗ್ಬೋದಾ, ಎಲ್ಲ ಇದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡಿರ್ತಾರೆ. ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಏನು ಮಾಡ್ತಾನೆ ಅಂದರೆ, ಫಸ್ಟ್ ನಿಮ್ಮ ಹತ್ರ ಅಮೌಂಟ್ ಕಲೆಕ್ಟ್ ಮಾಡಿದಾದಮೇಲೆ ಯಾವ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆ ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡ್ತಾನೆ. ಆ ಕಂಪ್ನಿ ಪ್ರಾಫಿಟಲ್ಲಿದೆಯಾ, ಆ ಕಂಪ್ನಿಯ ಟೋಟಲ್ ಕ್ಯಾಪಿಟಲ್ ಎಷ್ಟಿದೆ, ಕಂಪ್ನಿಗೆ ಎಷ್ಟು ಡಿಮ್ಯಾಂಡ್ ಇದೆ, ಇದು ನಿಜವಾಗೂ ಪ್ರಾಫಿಟಲ್ಲಿದೆಯಾ, ಲಾಸಲ್ಲಿದೆಯಾ. ಫಂಡ್ ಮ್ಯಾನೇಜರ್ ಏನು ಮಾಡ್ತಾನೆ ಅಂದರೆ, ಪಬ್ಲಿಕ್ ಕಂಪನಿ ಆಗಿರೋದ್ರಿಂದ ತನ್ನ ಕಂಪನಿ ಸಂಪೂರ್ಣ ಡೀಟೇಲ್ಸನ್ನು ಅವರು ಪಬ್ಲಿಷ್ ಮಾಡಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಲು ಕಂಪ್ನಿ ಪ್ರಾಫಿಟ್ ಎಷ್ಟಿದೆ, ಕಂಪ್ನಿ ಡಿಬೆಂಚರ್ಸ್ ಎಷ್ಟಿದೆ, ಕಂಪ್ನಿಗೆ ಎಷ್ಟು ಸಾಲ ಇದೆ, ಕಂಪನಿಗೆ ಪ್ರಾಫಿಟಲ್ಲಿದೆಯಾ, ಲಾಸಲ್ಲಿದೆಯಾ, ಕಂಪ್ನಿ ಫ್ಯೂಚರ್ ಗೋಲ್ ಏನು, ಕಂಪ್ನಿ ವಿಷನ್ ಏನು, ಎಲ್ಲವನ್ನು ಅವ್ರು ಪಬ್ಲಿಷ್ ಮಾಡಲೇಬೇಕಾಗುತ್ತೆ. ಆ ಇನ್ಫಾರ್ಮೇಷನ್ನ ಫಂಡ್ ಮ್ಯಾನೇಜರ್ನ ಕಂಪ್ಲೀಟಾಗಿ ರಿಸರ್ಚ್ ಮಾಡ್ತಾರೆ. ರಿಸರ್ಚ್ ಮಾಡಿ ಈ ಕಂಪ್ನಿ ಮೇಲೆ ನಾನು ಬಂಡವಾಳ ಹೂಡಬಾರ್ದಾ, ಹೂಡಿದ್ರೆ ಎಷ್ಟು % ಹೂಡಬೇಕು, ಹೂಡಿದ್ರೆ ಬಂಡವಾಳ ಹೂಡಿದ್ರೆ ನಂಗೆ ಪ್ರಾಫಿಟ್ ಬರುತ್ತಾ, ಲಾಸ್ ಆಗುತ್ತಾ, ಒಂದು ಅನಲೈಸ್ ಮಾಡಿ ಕ್ರಾಸ್ ಚೆಕ್ ಮಾಡಿ, ಒಂದು ಟೀಮೇ ಇರುತ್ತೆ, ಅವರೆಲ್ಲ ಕಂಪ್ಲೀಟಾಗಿ ತರೋ ಆಗಿ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಫಂಡ್ ಮ್ಯಾನೇಜರ್ ಆಗಿ ಫಂಡ್ನ ಕಂಪ್ಲೀಟ್ ಡೀಟೇಲ್ಸು
ಫುಲ್ ಅಥಾರಿಟಿ ಬಂದು ಫಂಡ್ ಮ್ಯಾನೇಜರ್ ಕೈಯಲ್ಲಿರುತ್ತೆ. ಅವನು ನಿಮ್ಮ ಹತ್ರ ಪ್ರತಿ ತಿಂಗಳು ಸ್ವಲ್ಪ ಅಮೌಂಟನ್ನು ತೊಗೊಂಡು ಯಾವ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ರೈಟ್ಸು ಕಂಪ್ಲೀಟ್ ಫಂಡ್ ಮ್ಯಾನೇಜರ್ ಕೈಯಲ್ಲಿರುತ್ತೆ. ಅವನು ಪ್ರತಿ ತಿಂಗಳು ಇಷ್ಟಿಷ್ಟು ಪರ್ಸೆಂಟೇಜ್ ಆ ಕಂಪ್ನಿ ಸ್ಟಾಕ್ಸ್ನ ಬೈ ಮಾಡ್ತಾ ಇರ್ತಾನೆ, ಸೆಲ್ ಮಾಡ್ತಾ ಇರ್ತಾನೆ. ಯಾವ ಕಂಪ್ನಿ ಪ್ರಾಫಿಟಲ್ಲಿ ಇದೆಯೋ ಆ ಕಂಪ್ನಿನ ಬೈ ಮಾಡ್ತಾ ಇರ್ತಾರೆ. ಯಾವ ಕಂಪ್ನಿ ಫ್ಯೂಚರ್ ಲಾಸ್ ಆಗ್ಬೋದು, ಇಲ್ಲ ಲಾಸ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಇಮಿಡಿಯೇಟ್ ಸೆಲ್ ಮಾಡ್ತಾ ನಿಮ್ದು ಯಾವಾಗಿದ್ರೂ ಪ್ರಾಫಿಟ್ಟಾಗಿ ಇರೋದಕ್ಕೆ ಹೋಲ್ಡ್ ಮಾಡ್ತಾರೆ. ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಇಷ್ಟು ಬಗ್ಗೆ ರಿಸರ್ಚ್ ಮಾಡಬೇಕಾಗುತ್ತೆ. ಏನೂ ಐಡಿಯಾ ಇಲ್ದಿರ ಸುಮ್ಮನೆ ನಾಲೆಜಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಝೀರೋ ನಾಲೆಜಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕಂಪ್ಲೀಟ್ ಲಾಸ್ ಆಗೋತಾರೆ. ಫಾರ್ ಎಕ್ಸಾಂಪಲ್, ನಮಗೆ ತಿಳಿದಂಗೆ ವಿಡಿಯೋಕಾನ್ ಅಂತ ಎಲೆಕ್ಟ್ರಾನಿಕ್ ಕಂಪ್ನಿ ಇತ್ತು. ಒಳ್ಳೆ ಕಂಪ್ನಿ, ಎಲೆಕ್ಟ್ರಾನಿಕಲ್ಲಿ ಒಳ್ಳೆ ಸಕ್ಸಸ್ಸು ಕೂಡ ಆಗಿತ್ತು. ಅವರು 2008 ಆದಮೇಲೆ ಕಂಪ್ನಿನ ಎಕ್ಸ್ಟ್ಯಾಂಡ್ ಮಾಡಬೇಕು ಅಂತ ಎಲೆಕ್ಟ್ರಾನಿಕ್ ಜೊತೆಗೆ ಪೆಟ್ರೋಲಿಯಮ್ಮು, ಇನ್ಶೂರೆನ್ಸು, ಮೊಬೈಲು ಮತ್ತು DTH ಸ್ಯಾಟಲೈಟ್ ಅಂತ ಎಕ್ಸ್ಟೆಂಡ್ ಮಾಡೋಕ್ಕೆ ಕಂಪ್ನಿ ಕಡೆ ಸಾಲಗಳು ಮಾಡಿದ್ರು. ಬಟ್ ನಾನಾ ವಿಧದ ಪ್ರಾಬ್ಲಮ್ ಆಗಿ ಕಂಪ್ನಿನ ಮುಚ್ಚಿಬಿಟ್ರು. ಬಟ್ ಅದ್ರ ಬಗ್ಗೆ ನಾವೇನೂ ನಾಲೆಜ್ ಇಲ್ದಿರ ಕಂಪ್ನಿ ಬೆಳೀತೈತೆ ಅಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಆವಾಗ ನಮಗೆ ತಾನು ಲಾಸ್ ಆಗುತ್ತೆ. ಅದಕ್ಕೆ ಕಂಪ್ನಿಯವರು ಪಬ್ಲಿಷ್ ಮಾಡೋ ಇನ್ಫಾರ್ಮೇಷನಿಂದ ಮತ್ತು ಅವರೇ ಪರ್ಸನಲಾಗಿ ಎಷ್ಟು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ರಿಸ್ಕ್ ಎಷ್ಟು ಯಾವ ಲೆವೆಲ್ಗೆ ನಾವು ರಿಸ್ಕ್ ತೊಗೊಬೇಕು, ಯಾವ ಲೆವೆಲ್ ನಾವು ರಿಸ್ಕ್ ತೊಗೊಬಾರ್ದು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಂಡೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಫಂಡ್ ಮ್ಯಾನೇಜರು ಪ್ರತಿ ತಿಂಗಳು ನಿಮ್ಮ ಹತ್ರ ತೊಗೊಂಡಿದ್ದ ದುಡ್ಡು ಇವಾಗ 5,000 ರೂಪಾಯಿ 10,000 ರೂಪಾಯಿ ಅಂತ ಎಲ್ಲ ಮಾಡಿ ಪ್ರತಿ ದಿನ ಅವನು ಸ್ಟಾಕ್ಸ್ ಬಗ್ಗೆ ಪೂರ್ತಿ ನಾಲೆಜ್ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಮಾಡಬಾರ್ದಾ, ಇವತ್ತು ಸ್ಟಾಕು ಪ್ರಾಫಿಟಲ್ಲಿ ಮೂವ್ ಆಗ್ತಾ ಇದೆಯಾ ಲಾಸಲ್ಲಿ ಮೂವ್ ಆಗ್ತಾ ಇದೆಯಾ, ಪ್ರತಿಯೊಂದು ರಿಸರ್ಚ್ ಮಾಡಿ ಅವ್ನು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಪರ್ಚೇಸ್ ಮಾಡ್ತಾ ಇರ್ತಾನೆ, ಸೆಲ್ ಮಾಡ್ತಾ ಇರ್ತಾನೆ. ಅವನಿಗೆ ಪ್ರತಿಯೊಂದು ರಿಸರ್ಚ್ ಮಾಡಿ ಕಂಪ್ಲೀಟ್ ಮಾಡ್ತಾನೆ. ನಿಮ್ಮದು ಪ್ರಾಫಿಟಲ್ಲೇ ಇರೋ ಥರ ಮಾಡ್ಕೊಂಡಿರ್ತಾನೆ. ಇದು ಲಾಂಗ್ ಟರ್ಮ್ ತೊಗೊಂಡೋದಾಗ ಫಾರ್ ಎಕ್ಸಾಂಪಲ್ 5 years 10 years 15 years 20 years 30 years ಈ ಥರ ತೊಗೊಂಡೋದಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋ ಪ್ರಾಫಿಟ್ಗೂ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ಗೂ ಆ ಬಂದಿರೋ ಪ್ರಾಫಿಟ್ಗೂ ಹ್ಯೂಜ್ ಡಿಫ್ರೆಂಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ಲು ಈ ಇಮೇಜನ್ನು ನೋಡಿ. ಆದಿತ್ಯ ಬಿರ್ಲಾ ಅವರ ಲೈಫ್ ಬ್ಯಾಲೆನ್ಸ್ಡ್ ಫಂಡ್ 2002ರಲ್ಲಿ ಲಾಂಚ್ ಆಯಿತು, ಏಪ್ರಿಲಲ್ಲಿ. ಪ್ರತಿ ತಿಂಗಳು ಈ ಫಂಡ್ಗೆ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದರೆ ಟೋಟಲಿ ಫಂಡ್ ಲಾಂಚ್ ಆಗಿ 23 ವರ್ಷ ಆಗಿದೆ. 2000ನೇ ವರ್ಷದಿಂದ ಏಪ್ರಿಲ್ ಮಂತಿಂದ ಪ್ರತಿ ತಿಂಗಳು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದರೆ ಅಂದರೆ ಪ್ರತಿ ತಿಂಗಳಿಗೆ 10,000 ರೂಪಾಯಿ ಅಂದರೆ ತಿಂಗಳಿಗೆ 10,000 ರೂಪಾಯಿ ಅಂದರೆ 12 ತಿಂಗಳಿಗೆ 1,20,000 ರೂಪಾಯಿ. 1,20,000 ರೂಪಾಯಿ ಇಂಟು 23 ವರ್ಷಕ್ಕೆ 27,60,000 ರೂಪಾಯಿ ಆಗುತ್ತೆ. ಇದುವರೆಗೂ ಟೋಟಲ್ ಇನ್ವೆಸ್ಟ್ಮೆಂಟು 27,60,000 ರೂಪಾಯಿ ಆಗಿರುತ್ತೆ. ಬಟ್ ಅವ್ರಿಗೆ ಬಂದಿರೋ ಪ್ರಾಫಿಟ್ ಬಂದು 1,17,00,000 ಅಂದರೆ 89,40,000 ರೂಪಾಯಿ ಪ್ರಾಫಿಟ್ ಬರುತ್ತೆ ಅವರಿಗೆ. ಇಂತು ಎಕ್ಸಾಂಪಲ್ ನಾನು ಎಲ್ಲ ಮ್ಯೂಚುವಲ್ ಫಂಡ್ ಕಡೆಯಿಂದನೂ ಕೊಡಬಲ್ಲೆ. ಮ್ಯೂಚುವಲ್ ಫಂಡ್ನ ಲಾಂಗ್ ಟರ್ಮ್ ಮೇಂಟೈನ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ನೀವು ಪ್ರತಿ ತಿಂಗಳು ನಿಮ್ಮ ಕೈಯಲ್ಲಿ ಆದಷ್ಟು 1,000 500 ಇಲ್ಲ 5,000 10,000 ರೂಪಾಯಿ ಅಂತ ಪ್ರತಿ ತಿಂಗಳು ನಿಮ್ಮ ಕೈಯಲ್ಲಿ ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿ. ಇಟ್ ಮೇ ಬಿ 10 years 20 years 20 years ನಿಮ್ಮ ರಿಟೈರ್ಮೆಂಟ್ ಟೈಮ್ಗೆ ಒಳ್ಳೆ ರಿಟೈರ್ಮೆಂಟ್ ಫಂಡ್ ಸಿಗುತ್ತೆ. ಇವಾಗ ಮನೆ ಕಟ್ಟಿಸ್ಬೇಕಾ, ಮನೆ ಕಟ್ಸೋಕ್ಕೆ ಒಳ್ಳೆ ಫಂಡ್ ಸಿಗುತ್ತೆ. ನಿಮ್ಮ ಆಸೆ ಎಲ್ಲ EMI ಕಟ್ಟೋ ಬದಲು ಪ್ರತಿ ತಿಂಗಳು ಮ್ಯೂಚುವಲ್ ಫಂಡಲ್ಲಿ ಸ್ವಲ್ಪ ದುಡ್ಡು ಹಾಕ್ಕೊಂಡು ಹೋದರೆ ನಿಮಗೆ ಅತಿ ಹೆಚ್ಚು ಪ್ರಾಫಿಟ್ಟು ಇರುತ್ತೆ. ನಿಮಗೆ ಸ್ವಲ್ಪ ರಿಸ್ಕ್ ಫ್ರೀ ಆಗಿರುತ್ತೆ, ಫ್ಲೆಕ್ಸಿ ಆಗಿರುತ್ತೆ. ನಿಮ್ಗೆ ಯಾವಾಗ ಬೇಕಾದ್ರೂ ದುಡ್ಡು ತೆಗಿಬೋದು, ಯಾವಾಗ ಬೇಕಾದ್ರೂ ದುಡ್ಡು ಹಾಕ್ಬೋದು.